ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ಪಾಶುಪತಾಸ್ತ್ರ ಮುಂದಿನ ಸೀರೀಸ್ ಅನ್ನು ನಾವು ಇವತ್ತು ಕಂಟಿನ್ಯೂ ಮಾಡೋಣ. ತುಂಬಾ ಚೆನ್ನಾಗಿರುವಂತ ಆರ್ಟಿಕಲ್ ಇಲ್ಲಿ ಬಂದಿದೆ, ನ್ಯೂಕ್ಲಿಯಾರ್ ಸ್ಪೆಕ್ಟರ್ ಅಂತ ಹೇಳಿ. ಇದಕ್ಕಿಂತ ಮುಂಚೆ ಇಷ್ಟು ದಿನ ಯಾಕೆ ಗ್ಯಾಪ್ ಇತ್ತು ಅಂತ ಅಂದ್ರೆ ಒಂದ್ ಸ್ವಲ್ಪ ಕೆಮ್ಮು ಬಹಳ ದಿನಗಳಿಂದ ಕಾಡ್ತಾ ಇತ್ತು, ಕಡಿಮೆ ಆಗಿರ್ಲಿಲ್ಲ. ಸೊ ಈಗ ಸ್ವಲ್ಪ ಹುಷಾರಾಗ್ತಾ ಇದ್ದೀನಿ. ಕಂಟಿನ್ಯೂ ಮಾಡೋಣ. ಇನ್ನು ಒಂದು 5-6 ದಿನಗಳ ಕಾಲ ಈ ರೀತಿ ನಿಮಗೆ ಆರ್ಟಿಕಲ್ ಅನ್ನ ಅರ್ಥ ಮಾಡಿಸೋ ತರ ಹೇಳ್ತೀವಿ. ಆಮೇಲೆ ನೀವೇ ಸ್ವಂತ ಪ್ರತಿದಿನ ಓದೋಕೆ ಆರಂಭ ಮಾಡ್ಬೇಕು. ಓಕೆ, ಸರಿ, ಮೊದಲಿಂದ ನೋಡೋಣ. ನ್ಯೂಕ್ಲಿಯಾರ್ ಸ್ಪೆಕ್ಟರ್ ಏನಿದ್ರ ಅರ್ಥ? ನ್ಯೂಕ್ಲಿಯಾರ್ ಅಂತ ಅಂದ್ರೆ ನಮಗೆ ಗೊತ್ತು, ಅದು ಅಣ್ವಸ್ತ್ರಕ್ಕೆ ಸಂಬಂಧಪಟ್ಟಿರೋದು. ಇನ್ನು ಸ್ಪೆಕ್ಟರ್ ಅಂತ ಅಂದ್ರೆ ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಯಾರು ಗೊತ್ತಿರಲ್ಲ ಅದನ್ನ ಏನ್ ಮಾಡ್ಬೇಕು ಅಂತ ಅಂದ್ರೆ, ಇಲ್ಲಿವರೆಗೂ ನಾನು ನಿಮಗೆ ಡಿಕ್ಷನರಿಗಳನ್ನ ನೋಡ್ರಿ ಅಂತ ಇದೆ, ಬಟ್ ಈಗ ಅದ್ರ ಬದಲಾಗಿ ChatGPT ಯೂಸ್ ಮಾಡಬಹುದು. ಈಗ ಉದಾಹರಣೆಗೆ ನಾನು ChatGPT ಇಲ್ಲಿ ಕೇಳ್ತೀನಿ ಅದನ್ನ, ಸ್ಪೆಕ್ಟರ್ ಮೀನಿಂಗ್ ಇನ್ ಕನ್ನಡ ಅಂತ ಕೇಳ್ತೀನಿ. ಸ್ಪೆಲ್ಲಿಂಗ್ ಅದು ತಪ್ಪಾಗಿದ್ರೆ ನೋಡಿ, ಅದೇ ಸರಿಯಾಗಿ ತೋರಿಸುತ್ತೆ ನಮಗೆ. ಭಯಂಕರ ಆಲೋಚನೆ, ಯುದ್ಧದ ಭಯಂಕರ ಭಾವನೆ ಇಲ್ಲಿ ಕೊಡ್ತಾ ಇದೆ ನೋಡಿ, ಅದು ಅಲ್ವಾ? ಸೊ ಈ ತರ. ಈಗ ಇನ್ನೊಂದು, ಯಾಕೆ ನಾನು ChatGPT ಅಂತ ಹೇಳ್ತೀನಿ ಅಂದ್ರೆ ಮುಂದೆ ನೋಡೋಣ. ಈಗ ನೀವು ಡಿಕ್ಷನರಿ ಆದ್ರೆ ಪ್ರತಿ ಸಾರಿ ಪದಗಳನ್ನ ಹುಡ್ಕೊಂಡು ಕೂತ್ಕೊಳ್ಬಹುದು, ಅಥವಾ ಶಬ್ದಕೋಶ ಅಂತ ಒಂದು ಡಿಕ್ಷನರಿ ಕೂಡ ಇದೆ, ಅಲ್ಲೂ ಕೂಡ ನೀವು ಟ್ರೈ ಮಾಡ್ಕೊಳ್ಬಹುದು. ಓಕೆ, ಈಗ ಉದಾಹರಣೆಗೆ ನೆಕ್ಸ್ಟ್ ಒಂದು ಪದ ಹಾಕ್ತೀನಿ ನಾನು ಇಲ್ಲಿ. ಬ್ರಿಂಕ್ಮನ್ಶಿಪ್ ಅನ್ನುವಂತ ಒಂದು ಪದ ಇದೆ ನೋಡಿ, ಅದೇ ಕೊಡ್ತಾ ಇದೆ. ಬ್ರಿಂಕ್ಮನ್ಶಿಪ್ ಎಂದರೆ ಅತಿಯಾಗಿ ಅಪಾಯದ ಅಂಚಿಗೆ ಹೋಗುವ ನೀತಿ ಅಥವಾ ತಂತ್ರ. ನೋಡಿ, ಈ ತರ ಕೊಡ್ತಾ ಹೋಗುತ್ತೆ ನಿಮ್ಗದು. ಸೊ ಹಾಗೆ ತಂತ್ರಜ್ಞಾನವನ್ನ ನೀವು ಸರಿಯಾಗಿ ಬಳಸ್ಕೊಳ್ಳೋಕೆ ಆರಂಭ ಮಾಡ್ಬೇಕು. ಈಗ ಓದೋಣ ಇದನ್ನ ಮುಂದೆ. ಸ್ಪೆಕ್ಟ್ರಮ್ ಅಂತ ಹೇಳಿದ್ರೆ ಭಯಾನಕತೆ, ನ್ಯೂಕ್ಲಿಯರ್ ನ ಭಯಾನಕತೆ ಬಗ್ಗೆ ಇದು ಆರ್ಟಿಕಲ್ ಇದೆ. ಇಸ್ರೇಲ್ ಅಂಡ್ US ಆಕ್ಷನ್ಸ್ ಅಗೇನ್ಸ್ಟ್ ಇರಾನ್. ಇಸ್ರೇಲ್ ಮತ್ತು US ಅಂದ್ರೆ ಅಮೆರಿಕ, ಆಕ್ಷನ್ಸ್ ಅಂದ್ರೆ ಕ್ರಮಗಳು, ಅಗೇನ್ಸ್ಟ್ ವಿರುದ್ಧ, ಯಾರ ವಿರುದ್ಧ? ಇರಾನ್ನ ವಿರುದ್ಧ. ಅಮೌಂಟ್ ಟು ನ್ಯೂಕ್ಲಿಯರ್ ಬ್ರಿಂಕ್ಮನ್ಶಿಪ್. ಅಮೌಂಟ್ ಟು ಅಂದ್ರೆ ಅದರಿಂದ ಮೊತ್ತ ಏನಾಗುತ್ತೆ ಅಂತ ಅಂದ್ರೆ ಟು ನ್ಯೂಕ್ಲಿಯರ್ ಬ್ರಿಂಕ್ಮನ್ಶಿಪ್ ಅಂದ್ರೆ ಈ ಅಣ್ವಸ್ತ್ರದ ಭಯಾನಕತೆ ನಮ್ಮ ಮುಂದೆ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದ್ ರೀತಿ ಯುದ್ಧವೇ ಆಗಬಹುದು ಅನ್ನುವಂತ ಸನ್ನಿವೇಶ ಇಲ್ಲಿ ಸೃಷ್ಟಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ ಅದು ಆರ್ಟಿಕಲ್, ಬಹಳಷ್ಟು ಅಂಶಗಳನ್ನ ಇದರಲ್ಲಿ ಕೊಟ್ಟಿದ್ದಾರೆ. ನೋಡೋಣ ಏನೇನಿದೆ ಅಂತ. ಮೊದಲನೇದು, ಆಫ್ಟರ್ ಅ 12 day ಇಂಟೆನ್ಸ್ ಮಿಸೈಲ್ ಬ್ಯಾರೇಜ್. ನೋಡಿ, ಆಫ್ಟರ್ ಅಂದ್ರೆ ನಂತರ, ಅ 12 day 12 ದಿನಗಳ, ಇಂಟೆನ್ಸ್ ತುಂಬಾ ಒತ್ತಾದ, ಮಿಸೈಲ್ ಬ್ಯಾರೇಜ್ ಮಿಸೈಲ್ಗಳ ದಾಳಿ, ಅಂಡ್ ಏರ್ ಅಟ್ಯಾಕ್ಸ್ ವಾಯು ದಾಳಿಗಳು, ಫಾಲೋವಿಂಗ್ ಇಸ್ರೇಲ್ಸ್ ಇಲ್ಲೀಗಲ್ ಏರಿಯಲ್ ಅಟ್ಯಾಕ್ ಆನ್ ಇರಾನ್. ಯಾವ ತರ? ಫಾಲೋವಿಂಗ್ ಇದರ ನಂತರ ಇಸ್ರೇಲ್ನ ಇಲ್ಲೀಗಲ್ ಕಾನೂನು ಬಾಹಿರ, ಏರಿಯಲ್ ವಾಯುಯಾನದ ಮುಖಾಂತರ ಅಥವಾ ಈ ಆಕಾಶದಲ್ಲಿ ಬರುತ್ತಲ್ಲ ಅದು, ಆ ದಾಳಿಗಳು ಇರಾನ್ನ ಮೇಲೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ದ ಟೂ ಕಂಟ್ರೀಸ್ ಫೈನಲಿ ಅನೌನ್ಸ್ಡ್ ಅ ಸೀಸ್ ಫೈರ್ ಆನ್ ಟ್ಯೂಸ್ಡೇ. ಟೂ ಕಂಟ್ರೀಸ್, ಎರಡೂ ದೇಶಗಳು ಫೈನಲಿ ಕೊನೆಗೆ ಅನೌನ್ಸ್ಡ್ ಘೋಷಿಸಿವೆ ಅ ಸೀಸ್ ಫೈರ್. ಸೀಸ್ ಫೈರ್ ಅಂತ ಅಂದ್ರೆ ಯುದ್ಧವನ್ನ ಸದ್ಯಕ್ಕೆ ನಿಲ್ಲಿಸೋದು ಅಂದ್ರೆ ಅದನ್ನ ಏನಂತ ಕರಿತೀವಿ ನಾವು? ಒಂದ್ ರೀತಿ ಆ ಏನಂತ ಕರಿತೀವಿ ನಾವು? ಅದಕ್ಕೆ ಸರಿಯಾದ ಪದ ನನಗೆ ನೆನಪು ಬರ್ತಾ ಇಲ್ಲ. ಕಮೆಂಟ್ ಮಾಡಿ ನೋಡೋಣ, ಯಾರು ಕಮೆಂಟ್ ಮಾಡ್ತೀರಿ. ಓಕೆ, ಆನ್ ಟ್ಯೂಸ್ಡೇ, ಮಂಗಳವಾರ. ಇಲ್ಲಿಗೆ ಫುಲ್ ಸ್ಟಾಪ್ ಇದೆ. ನೆಕ್ಸ್ಟ್, ಆಸ್ಟೆನ್ಸಿಬ್ಲಿ. ಆಸ್ಟೆನ್ಸಿಬ್ಲಿ ಇಲ್ಲಿ ಬರ್ಕೊಂಡಿದೀನಿ ನೋಡಿ, ನಾನು ಕೂಡ ತುಂಬಾ ಹೊಸ ಪದಗಳಿದೆ ಇಲ್ಲಿ, ನನಗೂ ಕೂಡ ಗೊತ್ತಿಲ್ಲ, ಹೋಗೋಣ ಬರ್ಕೊಂಡಿದೀನಿ. ತೋರಿಕೆಗೆ, ಕಂಡಕ್ಟೆಡ್ ಆಸ್ ಅ ಪ್ರಿಎಂಪ್ಟಿವ್ ಸ್ಟ್ರೈಕ್. ಇದು ತೋರಿಕೆಗೆ ಹೇಗ್ ಕಾಣ್ತಾ ಇದೆ ಅಂತ ಅಂದ್ರೆ, ಪ್ರಿಎಂಪ್ಟಿವ್ ಅಂದ್ರೆ ಈ ಪೂರ್ವಾಗ್ರಹಿತ ಎಚ್ಚರಿಕೆಗೆ, ಒಂದು ಎಚ್ಚರಿಕೆಗೋಸ್ಕರ ಮಾಡಿರುವಂತ ದಾಳಿ ಅನಿಸ್ತಾ ಇದೆ. ಯಾರ ಮೇಲೆ? ಆನ್ ಇರಾನ್ಸ್ ನ್ಯೂಕ್ಲಿಯರ್ ಫೆಸಿಲಿಟೀಸ್. ಇರಾನ್ ನಲ್ಲಿ ಇದ್ದಂತಹ ನ್ಯೂಕ್ಲಿಯರ್ ಫೆಸಿಲಿಟಿಗಳ ಮೇಲೆ ಮಾಡ್ತಾ ಇದ್ದಂತಹ ದಾಳಿ ಇದು. ಯಾಕೆ? ಮುನ್ನೆಚ್ಚರಿಕೆಗೋಸ್ಕರ ಅಂತ ಹೇಳ್ತಾರೆ. ಅಂದ್ರೆ ಜಗತ್ನಲ್ಲಿ ನ್ಯೂಕ್ಲಿಯರ್ ವೆಪನ್ಗಳು ಏನಿದೆಯಲ್ಲ, ಎಲ್ಲಾ ದೇಶಗಳ ಬಳಿ ಇಲ್ಲ. ಅಮೆರಿಕ, ಈ ರಷ್ಯಾ, ನಮ್ಮ ಭಾರತ, ಇಂಡಿಯಾ, ಚೈನಾ, ಪಾಕಿಸ್ತಾನ, ಹೀಗೆ ಕೆಲವು ದೇಶಗಳ ಬಳಿ ಮಾತ್ರ ನ್ಯೂಕ್ಲಿಯರ್ ವೆಪನ್ ಇದೆ. ಇದನ್ನ ಬೆಳೆಸೋಕೆ ಎಲ್ಲಾ ದೇಶಗಳು ಬಿಡ್ತಾ ಇಲ್ಲ. ಬೆಳೆಸಿದ್ರೆ ಏನಾಗುತ್ತೆ? ಇಡೀ ದೇಶ, ಇಡೀ ಜಗತ್ತು ಸರ್ವನಾಶ ಆಗ್ಬೋದಲ್ವಾ? ಹಾಗಾಗಿ ಈ ಅಮೆರಿಕ ಏನ್ ಮಾಡ್ತಾ ಇದೆ, ಈ ನ್ಯೂಕ್ಲಿಯರ್ ವೆಪನ್ ಇರಾನ್ ಬಳಿ ಹೋದ್ರೆ ಜಗತ್ತಿಗೆ ತೊಂದರೆ ಅಂತ ಹೇಳ್ತಾ ಇರಾನ್ ಮೇಲೆ ದಾಳಿ ಮಾಡ್ತಾ ಇದೆ. ಬಟ್ ಇಸ್ರೇಲ್ ಕೂಡ ನ್ಯೂಕ್ಲಿಯರ್ ವೆಪನ್ ಅನ್ನು ಇಟ್ಕೊಂಡಿದೆ, ಅದ್ರ ಬಗ್ಗೆ USA ಏನು ಹೇಳೋದಿಲ್ಲ. ಸೊ ಈ ತರ ಎಲ್ಲ ಸಮಸ್ಯೆಗಳಿವೆ. ನೀವು ಇದನ್ನ ಪ್ರಜಾವಾಣಿನ ಆಳವಾಗಿ ಓದ್ತಾ ಇದ್ರೆ ಗೊತ್ತಾಗುತ್ತೆ. ಓಕೆ, ಸೊ ಇರಾನ್ ಮತ್ತೆ ಈ ಇರಾನ್ ಕೂಡ ಮುಸ್ಲಿಂ ರಾಷ್ಟ್ರ, ಸೌದಿ ಅರೇಬಿಯಾ ಕೂಡ ಮುಸ್ಲಿಂ ರಾಷ್ಟ್ರ. ಎರಡಕ್ಕೂ ಹೊಂದಾಣಿಕೆ ಇಲ್ಲ. ಯಾಕೆ ಗೊತ್ತಾ? ಇರಾನ್ ನಲ್ಲಿ ಶಿಯಾ ಮುಸ್ಲಿಮ್ರು ಇದ್ದಾರೆ, ಸೌದಿ ಅರೇಬಿಯಾದಲ್ಲಿ ಸುನ್ನಿ ಮುಸ್ಲಿಮ್ರು ಜಾಸ್ತಿ ಇದ್ದಾರೆ. ಸೌದಿ ಅರೇಬಿಯಾ ಈ ಒಂದು ಮೆಕ್ಕಾನ ಮೇಂಟೈನ್ ಮಾಡುತ್ತೆ. ಓಕೆ, ಇರಾನ್ ಅದಕ್ಕೋಸ್ಕರ ಪರ್ಯಾಯವಾಗಿ ಪ್ಯಾಲೆಸ್ತೇನ್ ನಲ್ಲಿ ಒಂದು ಧರ್ಮ ಕ್ಷೇತ್ರವನ್ನು ಆರಂಭ ಮಾಡ್ಬೇಕನ್ನುವಂತ ಕನಸನ್ನ ಕಟ್ಕೊಂಡಿದೆ. ಸೊ ಹೀಗೆ ಜಗತ್ನಲ್ಲಿ ಪ್ರತಿಯೊಂದು ದೇಶಕ್ಕೂ ತನ್ನದೇ ಆದಂತಹ ಹಿತಾಸಕ್ತಿ ಇರುತ್ತೆ. ಇಲ್ಲಿ ಅಮೆರಿಕಕ್ಕೆ ಏನ್ ಬೇಕಾಗಿದೆ ಅಂದ್ರೆ ಇರಾನ್ ನಲ್ಲಿ ಇರುವಂತಹ ತೈಲ. ಸೊ ಇರಾನ್ ನಲ್ಲಿ ಇರುವಂತಹ ತೈಲವನ್ನ
ತನ್ನ ನಿಯಂತ್ರಣಕ್ಕೆ ತಗೊಳ್ಬೇಕು, ತಾನು ಹೇಳಿದಾಗ ಇರಾನ್ ಕೇಳಬೇಕು ಅಂತ ಅಂದ್ರೆ ಇರಾನ್ ಆ ಮಾತನ್ನ ಕೇಳ್ತಾ ಇಲ್ಲ. ಹಿಂದೆ ಇರಾಕ್ನ ಮೇಲೂ ಕೂಡ ಇದೇ ತರ ಮಾಡಿತ್ತು ಅಮೆರಿಕ. ಇರಾಕ್ನ ಅಧ್ಯಕ್ಷ ಸದ್ದಾಂ ಹುಸೇನ್ ಅನ್ನ ಹೋಗಿ ಅರೆಸ್ಟ್ ಮಾಡ್ಕೊಂಡು ಗಲ್ಲಿಗೇರಿಸ್ತು. ಬಟ್ ಇರಾಕ್ ಇವತ್ತೂ ಕೂಡ ಸುಧಾರಿಸಿಲ್ಲ. ಇರಾಕ್ನಲ್ಲಿ ಈಗಲೂ ಕೂಡ ಎಷ್ಟೋ ಜನ ಬಡತನದಿಂದ ಸಾಯ್ತಾ ಇದ್ದಾರೆ. ಓಕೆ, ಸೊ ಇಂಥ ಬಹಳಷ್ಟು ಸಮಸ್ಯೆಗಳು ಇರ್ತಾ ಇರತ್ತೆ. ಅದನ್ನ ಪ್ರಜಾವಾಣಿ ಆಗಾಗ ಕೊಡ್ತಾ ಇರತ್ತೆ, ನೀವು ಅದನ್ನ ಓದ್ತಾ ಇರಬೇಕು. ನೆಕ್ಸ್ಟ್, ದ ಇಸ್ರೇಲಿ ಅಟ್ಯಾಕ್ಸ್. ಈ ಇಸ್ರೇಲ್ ಅಟ್ಯಾಕ್ಗಳು ಗ್ರಾಜುಯೇಟೆಡ್ ಇನ್ ಟು ಅ ಫುಲ್ ಫ್ಲೆಡ್ಜ್ಡ್ ವಾರ್. ಇವು ಹೇಗಾದವು ಅಂತಂದ್ರೆ ಒಂದು ರೀತಿ ಗ್ರಾಜುಯೇಟ್ ಪದವಿ ಪಡೆದ ತರ ಅದು ಯಾವ ತರ ಒಂದು ಯುದ್ಧದ ತರ, ಫುಲ್ ಫ್ಲೆಡ್ಜ್ಡ್ ವಾರ್. ಓಕೆ, ಒಂದ್ ರೀತಿ ಯುದ್ಧದ ತರ ನಡೀತು. ದ್ಯಾಟ್ ಆಲ್ಸೋ ಇನ್ವಾಲ್ವ್ಡ್ ಯು ಎಸ್ ಸ್ಟ್ರೈಕ್ಸ್. ಇದರಲ್ಲಿ ಇನ್ವಾಲ್ವ್ ಆಯ್ತು ಏನು, ಯು ಎಸ್ ಕೂಡ. ಯು ಎಸ್ ನ ಸ್ಟ್ರೈಕ್ಸ್ ಅಂದ್ರೆ ದಾಳಿ ಇಲ್ಲಿ. ಆನ್ ಇರಾನಿಯನ್ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್. ಇರಾನಿನ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್, ನ್ಯೂಕ್ಲಿಯರ್ ಸ್ಥಾವರಗಳೇನಿದ್ವಲ್ಲ ಅದ್ರ ಮೇಲೆ ಅಮೆರಿಕ ಕೂಡ ದಾಳಿ ಮಾಡ್ತು ಅಂತ ಹೇಳ್ತಾ ಇದ್ದಾರೆ. ದೀಸ್ ಅಟ್ಯಾಕ್ಸ್, ಈ ದಾಳಿಗಳು, ಇನ್ ಬ್ಲಿಥೆಲಿ ignoring the dangerous of radioactive leakage. These attacks in blithely ignoring the dangerous of radioactive leakage. ಈ ಅಟ್ಯಾಕ್ ಗಳು ಏನ್ ಮಾಡ್ತಾ ಇವೆ, ಇಗ್ನೋರ್ ಮಾಡ್ತಾ ಇವೆ. ಬ್ಲಿಥೆಲಿ ಅನ್ನುವಂತ ಪದದ ಅರ್ಥನೂ ಕೂಡ ನಾನು ಬರ್ಕೊಂಡಿದ್ದಿಲ್ಲ, ಅಳಿಸೋಯ್ತು ಅನ್ಸುತ್ತದು. ಓಕೆ, ಅಂದ್ರೆ ಅರಿವಿಲ್ಲ ಇವರಿಗೆ ಏನಾಗ್ಬಹುದು ಅಂತ ಮುಂದೆ. ಅಕಸ್ಮಾತ್ ಈ ಯು ಎಸ್ ಮಾಡಿರುವಂತ ದಾಳಿ ನ್ಯೂಕ್ಲಿಯರ್ ಅಣ್ವಸ್ತ್ರದ ಶಸ್ತ್ರಾಗಾರದ ಮೇಲೆ ಬಿದ್ರೆ ಅದರಿಂದ ರೇಡಿಯೋ ಆಕ್ಟಿವ್ ಲೀಕೇಜ್ ಆಗತ್ತೆ, ತುಂಬಾ ಜನರಿಗೆ ವಿಕಿರಣ ಹಾನಿ ಆಗತ್ತೆ ಅನ್ನೋದು ಕೂಡ ಅರಿವಿಲ್ಲ ಅಂತ ಹೇಳ್ತಾ ಇದಾರೆ. ಅದನ್ನ ಇಗ್ನೋರ್ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ. ಅಂಡ್ ದೇರ್ ಸಬ್ಸಿಕ್ವೆಂಟ್ ರೆಸ್ಪಾನ್ಸಸ್, ಅದರಿಂದ ಆಗುವಂತ ರೆಸ್ಪಾನ್ಸ್ಗಳು. ಸಬ್ಸಿಕ್ವೆಂಟ್ ಅಂದ್ರೆ ಅದರ ನಂತರ ಆಗುವಂತದ್ದು. ಪಾಯಿಂಟ್ ಟು ದ ಸ್ಟಾರ್ಕ್ ನೇಚರ್ ಆಫ್ ದ ಫ್ರೆಸೈಲ್ ಇಂಟರ್ನ್ಯಾಷನಲ್ ಆರ್ಡರ್ now threatened by escalating nuclear risks from West Asia to Ukraine and even the Indian subcontinent. ನೋಡಿ, ಇದರಿಂದ ಎಷ್ಟು ಸೂಕ್ಷ್ಮವಾಗಿದೆ ಅಂತಂದ್ರೆ ಈ ವಿಚಾರ. ಈ ಅಂತಾರಾಷ್ಟ್ರೀಯ ವ್ಯವಸ್ಥೆ, ಸುವ್ಯವಸ್ಥೆ ಏನಿದೆಯಲ್ಲ, ಇಂಟರ್ನ್ಯಾಷನಲ್ ಆರ್ಡರ್ ಅಂತ ಅಂದ್ರೆ ಅಂತಾರಾಷ್ಟ್ರೀಯ ಸುವ್ಯವಸ್ಥೆ ಇದು. ನಾವು ಥ್ರೆಟನ್ಡ್, ಈ ಸುವ್ಯವಸ್ಥೆಗೆ ಒಂದು ಬೆದರಿಕೆ ಬಂದಿದೆ. ಹೇಗೆ? ಬೈ ಎಸ್ಕಲೇಟಿಂಗ್ ನ್ಯೂಕ್ಲಿಯರ್ ರಿಸ್ಕ್, ಈ ಅಣ್ವಸ್ತ್ರದಿಂದ ಆಗುವಂತ ರಿಸ್ಕ್ ಗಳಿಂದ. ಫ್ರಮ್ ವೆಸ್ಟ್ ಏಷ್ಯಾ, ಪಶ್ಚಿಮ ಏಷ್ಯಾದಿಂದ ಹಿಡಿದುಕೊಂಡು ಯುಕ್ರೇನ್ ವರೆಗೂ ಹಿಡ್ಕೊಂಡು ಭಾರತದ ಸಬ್ ಕಾಂಟಿನೆಂಟ್ ವರೆಗೆ ಅಂತ ಹೇಳ್ತಾ ಇದ್ದಾರೆ. ವೆಸ್ಟ್ ಏಷ್ಯಾ ಅಂದ್ರೆ ಗೊತ್ತಿರ್ಬೇಕು ನಿಮ್ಗೆ ಯಾವ್ಯಾವ ದೇಶಗಳು ಬರುತ್ತೆ ಅಂತ. ಅದೆಲ್ಲ ಬೇಸಿಕ್ ಕಾಮನ್ ಸೆನ್ಸ್ ನಿಮಗೆ ಗೊತ್ತಿರಬೇಕಾದದ್ದು. ಓಕೆ, ದೆನ್ ದ ಅಟ್ಯಾಕ್ಸ್ ಗೊತ್ತಿಲ್ಲ ಅಂತಂದ್ರೆ ನೀವು ಚಾಟ್ ಜಿಪಿಟಿ ಹೊಡಿರಿ, ಅದನ್ನ ಹೇಳುತ್ತೆ ನಿಮಗೆ. ನಾನು ತೋರಿಸ್ತೀನಿ ನೋಡಿ ನಿಮಗೆ. ವೆಸ್ಟ್ ಏಷ್ಯಾ ಎಂದರೇನು ಅಂತಾನೆ ಕೇಳ್ತೀನಿ ನಾನು, ನೋಡೋಣ ಅದೇನ್ ಕೊಡುತ್ತೆ. ನೋಡಿ, ಅದು ತಗೊಳ್ತು ನೋಡಿ. ನಾನು ಇಂಗ್ಲಿಷ್ ನಲ್ಲಿ ಬರ್ತಿದ್ದೆ, ವೆಸ್ಟ್ ಏಷ್ಯಾ ಎಂದರೇನು ಅಂತ ಹೇಳ್ತಾ ಇದೆ ನೋಡಿ. ನೋಡಿ, ದೇಶಗಳ ಬಗ್ಗೆ ಕೂಡ ಹೇಳ್ತಾ ಇದೆ ನೋಡಿ, ಇಲ್ಲಿ ಸೌದಿ ಅರೇಬಿಯಾ ಇವೆಲ್ಲ. ಓಕೆ, ಹೀಗೆ ಚಾಟ್ ಜಿಪಿಟಿನ ಬಳಸ್ಕೊಳ್ಳಿ, ತಂತ್ರಜ್ಞಾನವನ್ನ ಬಳಸ್ಕೊಳ್ಳಿ, ಅವಾಗ ನಿಮಗೆ ತಾನಾಗೇನೆ ಇಂಗ್ಲಿಷ್ ಬರ್ತಾ ಹೋಗುತ್ತೆ. ಅಷ್ಟು ಮಾಡ್ಬೇಕು, ಮರಿದೆ. ಸರಿ, ನಾವು ಮುಂದುವರಿಯೋಣ. ದ ಅಟ್ಯಾಕ್ಸ್ ಆನ್ ಇರಾನ್, ಈ ಇರಾನ್ ನ ಮೇಲೆ ಆಗಿರುವಂತ ಅಟ್ಯಾಕ್ ಮೈಟ್ ಹ್ಯಾವ್ ಡ್ಯಾಮೇಜ್ ಇಟ್ಸ್ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ಸ್. ಈ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ ಗಳನ್ನ ಡ್ಯಾಮೇಜ್ ಮೈಟ್ ಹ್ಯಾವ್ ಮಾಡಿರಬಹುದು, ಮಾಡಿದೆ ಅಂತ ಹೇಳ್ತಾ ಇಲ್ಲ, ಮಾಡಿರಬಹುದು. ಅಂಡ್ ಮತ್ತು ಇನ್ ಪರ್ಟಿಕ್ಯುಲರ್, ಒಂದು ಪರ್ಟಿಕ್ಯುಲರ್ ಆಗಿ ನೋಡೋದಾದ್ರೆ, ನಿರ್ದಿಷ್ಟವಾಗಿ ನೋಡೋದಾದ್ರೆ, ಇಟ್ಸ್ ಯುರೇನಿಯಂ ಎನ್ರಿಚ್ಮೆಂಟ್ ಕೆಪಾಬಿಲಿಟೀಸ್. ಯುರೇನಿಯಂ ಅನ್ನ ಎನ್ರಿಚ್ ಮಾಡುವಂತಹ ಸಾಮರ್ಥ್ಯವನ್ನದ ಮೇಲೆ ಇದು ದಾಳಿ ಮಾಡಿರಬಹುದು. ಈ ನ್ಯೂಕ್ಲಿಯರ್ ವೆಪನ್ಗೆ ಯುರೇನಿಯಂ ತುಂಬಾ ಮುಖ್ಯ. ಯುರೇನಿಯಂ 235, 238, 39 ಇರುತ್ತೆ ನೋಡಿ, ಅದೆಲ್ಲ ತುಂಬಾ ಮುಖ್ಯ ಆಗುತ್ತೆ. ಯಟ್ ಆದ್ರೂ ಕೂಡ ದಿಸ್ ನ್ಯಾಕೆಡ್ ಅಗ್ರೆಷನ್, ಈ ಒಂದು ಬೆತ್ತಲೆಯಾದಂತಹ ಅಗ್ರೆಷನ್, ಅಗ್ರೆಸಿವ್ ಆಗಿ ಏನ್ ದಾಳಿ ಮಾಡಿದಾರಲ್ಲ, ವಾಸ್ ಅಗೇನೆಸ್ಟ್ ಅ ಸಿಗ್ನೇಟರಿ ಟು ದ ನ್ಯೂಕ್ಲಿಯರ್ ನಾನ್ ಪ್ರಾಲಿಫರೇಷನ್ ಟ್ರೀಟಿ. ನೋಡಿ, ಈಗ NPT ಅಂತ ಬಂತು. ನೀವೀಗ ಚಾಟ್ ಜಿಪಿಟಿ ಕೊಡ್ಬೇಕು ಇದನ್ನ. NPT ಎಂದರೆ ಏನು ಅಥವಾ ಫುಲ್ ಹೊಡಿಯೋದು ಅದನ್ನ. ನ್ಯೂಕ್ಲಿಯರ್ ನಾನ್ ಪ್ರೊಲಿಫರೇಷನ್ ಟ್ರೀಟಿ ಎಂದರೇನು ಅಂತ ನೀವು ಫುಲ್ ಆಗಿ ಹೊಡೆದ್ರಿ ಅನ್ಕೊಳ್ರಿ, ಡೀಟೇಲ್ ಕೊಡುತ್ತೆ ನಿಮ್ಗೆ. ಅರ್ಥ ಮಾಡ್ಕೊಳ್ಬೇಕು, ಹೀಗೆ ಸ್ಟಡಿ ಮಾಡ್ಕೊತಾ ಹೋಗ್ರಿ. ನನಗೆ ಗೊತ್ತಿದೆ ಅದೇನಂತ, ನಾನು ಕರೆಂಟ್ ಅಫೇರ್ಸ್ ವಿಷನ್ ಮ್ಯಾಗಝಿನ್ ಹೇಳುವಾಗ ಹೇಳ್ತೀನಿ ಅದನ್ನ. ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡ್ಕೊಂಡಿರುವಂತ ಒಂದು ಒಪ್ಪಂದ ಅದು, ಈ ನ್ಯೂಕ್ಲಿಯರ್ ವೆಪನ್ಗಳಿಗೆ ಸಂಬಂಧಪಟ್ಟ ಹಾಗೆ. ಓಕೆ, ಸೊ ಅದರ ವಿರುದ್ಧ ಹೋಗಿ ಈಗ ಅಮೆರಿಕ ಮತ್ತೆ ಇಸ್ರೇಲ್ಗಳು ದಾಳಿ ಮಾಡ್ತಾ ಇವೆ. ಅಗೇನೆಸ್ಟ್ ಅಂತ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ. ಅಂಡ್ ಅ ಕಂಟ್ರಿ that had willingly subjected its facilities to international scrutiny. ನೋಡಿ, ಯಾರ ಮೇಲೆ ದಾಳಿ ಮಾಡಿದ್ರು ಅಂತ ಅಂದ್ರೆ, a country that had willingly subjected ಅಂದ್ರೆ ಈ ಕಂಟ್ರಿ ಏನ್ ಮಾಡಿತ್ತು ಅಂದ್ರೆ ತನ್ನನ್ನ ತಾನೇ ಪರೀಕ್ಷೆಗೆ ಒಳಗೊಂಡಿತ್ತು ಅಂತ ಹೇಳ್ತಾ ಇದಾರೆ. ಇಂಟರ್ನ್ಯಾಷನಲ್ ಸ್ಕ್ರೂಟಿನಿ, ಅಂತಾರಾಷ್ಟ್ರೀಯ ಪರಿಶೋಧನೆಗೆ. ಅಂದ್ರೆ ಏನು ಅಂದ್ರೆ, ಹಿಂದೆ ಇರಾನ್ ನಲ್ಲಿ ಹೋಗಿ ಬೇರೆ ಬೇರೆ ದೇಶದವರೆಲ್ಲ ಪರಿಶೀಲನೆ ಮಾಡಿದ್ರು. ಇರಾನ್ ನವರು ನ್ಯೂಕ್ಲಿಯರ್ ವೆಪನ್ ಅನ್ನ ಮಾಡ್ತಾ ಇದಾರಲ್ಲ, ಇದನ್ನ ವಿದ್ಯುತ್ ಉತ್ಪಾದನೆಗೆ ಮಾಡ್ತಾ ಇದ್ರು ಅಥವಾ ದಾಳಿ ಮಾಡೋಕೆ ಮಾಡ್ತಾ ಇದಾರ ಅಂತ ಹೋಗಿ ಚೆಕ್ ಮಾಡಿದ್ರು.
ಸೊ ಅಷ್ಟೆಲ್ಲ ಮಾಡಿದ್ರು ಕೂಡ ಇವತ್ತು ಇರಾನ್ ಮೇಲೆ ಇವರು ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡ್ತಾ ಇದಾರಲ್ಲ, ಇದು ಸರಿನಾ ಅಂತ ಕೇಳ್ತಾ ಇದಾರೆ ಅಲ್ಲಿ. ಇರಾನ್ ಹ್ಯಾಡ್ ಆಲ್ಸೋ ಸೈನ್ಡ್ ದ ಜಾಯಿಂಟ್ ಕಾಂಪ್ರಿಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್ ವಿತ್ P5+1. P5+1 ಅಂತೂ ಅನ್ನುವಂತಹ ಒಂದು ಸಂಘಟನೆ ಇದೆ. ಯಾವ ದೇಶಗಳು ಬರುತ್ತೆ ಚೆಕ್ ಮಾಡ್ಕೊಡ್ರಿ. ಇಲ್ಲಿ 1 ಅಂದ್ರೆ ಜರ್ಮನಿ. ಇವುಗಳ ಜೊತೆ ಇರಾನ್ ಸಹಿ ಕೂಡ ಮಾಡಿತ್ತು. ಏನ್ ಸಹಿ ಮಾಡಿತ್ತು? ಜಾಯಿಂಟ್ ಕಾಂಪ್ರಿಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್ ಟು ಎನ್ಶೂರ್, ಯಾಕೆ? ಖಾತ್ರಿ ಪಡಿಸೋಕೆ ಏನನ್ನ? ದ್ಯಾಟ್ ಇಟ್ಸ್ ನ್ಯೂಕ್ಲಿಯರ್ ಕೆಪಾಬಿಲಿಟೀಸ್, ಇದರ ನ್ಯೂಕ್ಲಿಯರ್ ಸಾಮರ್ಥ್ಯಗಳು ರಿಮೇನ್ಡ್ ಪೀಸ್ಫುಲಿ, ನಾವು ಶಾಂತಿಗೆ ಮಾತ್ರ ಬಳಸ್ತೀವಿ. ಓನ್ಲಿ ಫಾರ್ ಇಟ್ ಟು ಬಿ ರೆಂಡರ್ಡ್ ಮೀನಿಂಗ್ಲೆಸ್ ಆಫ್ಟರ್ ದ US ವಿಡ್ರೀವ್ ಫ್ರಾಮ್ ಇಟ್ ಡ್ಯೂರಿಂಗ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ಸ್ ಫಸ್ಟ್ ಟರ್ಮ್. ನೋಡಿ ಏನ್ ಮಾಡ್ತು ಅಂದ್ರೆ ಅಮೆರಿಕ, ನೋಡಿ ದ ಓನ್ಲಿ ಫಾರ್ ಇಟ್ ಟು ಬಿ ರೆಂಡರ್ಡ್ ಮೀನಿಂಗ್ಲೆಸ್, ಇದು ಮೀನಿಂಗ್ಲೆಸ್ ಆಯ್ತು, ಅರ್ಥಹೀನವಾಯ್ತು ಯಾವಾಗ? ಆಫ್ಟರ್, ನಂತರ US ವಿಡ್ರೀವ್, ಅಮೆರಿಕ ಹಿಂದೆ ಸರಿತು ಇದರಿಂದ. ಯಾವ್ದ್ರಿಂದ? ಈ P5+1 ಮತ್ತು ಇರಾನ್ ನಡುವೆ ಒಪ್ಪಂದ ಆಗಿತ್ತಲ್ಲ, ಇದರಿಂದ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರ ಮೊದಲ ಅಧ್ಯಕ್ಷದ ಅವಧಿಯಲ್ಲಿ ಇದರಿಂದ ಹಿಂದೆ ಸರಿದ್ರು ಅಂತ ಹೇಳ್ತಾ ಇದ್ದಾರೆ. ಈಗ 2ನೇ ಸಾರಿ ಅಧ್ಯಕ್ಷರಾಗಿದ್ದಾರೆ ಅವರು. ಓಕೆ, ದೆನ್ ದೀಸ್ ಅಟ್ಯಾಕ್ಸ್ ನೌ, ಈ ಅಟ್ಯಾಕ್ ಗಳು ಈಗ ಕ್ರಿಯೇಟ್, ಸೃಷ್ಟಿ ಮಾಡುತ್ತವೆ, ನ್ಯೂ ಡೈನಾಮಿಕ್, ಒಂದು ಹೊಸ ಡೈನಾಮಿಕ್ ಅನ್ನ ಸೃಷ್ಟಿ ಮಾಡುತ್ತೆ. ಫೇರಿನ್ ಅಂದ್ರೆ ಯಾವುದರಲ್ಲಿ? ಇರಾನ್ ಈಸ್ ಕಂಪೆಲ್ಡ್, ಇರಾನ್ ಒತ್ತಾಯ ಪೂರ್ವಕವಾಗಿ ಏನ್ ಮಾಡ್ಬೇಕಾಗುತ್ತೆ ಇದರಲ್ಲಿ? ಟು ಸೀಕ್ ನ್ಯೂಕ್ಲಿಯರ್ ವೆಪನ್ಸ್, ನ್ಯೂಕ್ಲಿಯರ್ ವೆಪನ್ ಗಳನ್ನ ಅದೇನ್ ಮಾಡ್ಬೇಕಾಗತ್ತೆ? ಹುಡುಕಬೇಕಾಗತ್ತೆ. ಬೈ ವಿಡ್ರಾಯಿಂಗ್ ಫ್ರಾಮ್ ಇಟ್ಸ್ ಕಮಿಟ್ಮೆಂಟ್ಸ್, ಏನು ಕಮಿಟ್ಮೆಂಟ್ ಗಳನ್ನ ಕೊಟ್ಟಿತ್ತಲ್ಲ ಇರಾನ್, ಅದರಿಂದ ಹಿಂದೆ ಸರಿಬೇಕಾಗತ್ತೆ. ಯಾಕಂದ್ರೆ ಎಲ್ಲರೂ ದಾಳಿ ಮಾಡ್ತಾ ಇದಾರೆ ಇರಾನ್ ಮೇಲೆ. ಅದು ಶಾಂತಿಗೋಸ್ಕರ ನಾವು ನ್ಯೂಕ್ಲಿಯರ್ ವೆಪನ್ ನ ಬಳಸ್ತೀವಿ ಅಂದ್ರೂ ಕೂಡ ದಾಳಿ ಮಾಡ್ತಾ ಇರ್ಬೇಕಾದ್ರೆ ಇರಾನ್ ಸಿಟ್ಟಿಗೆದ್ದು ತನ್ನ ಅಣ್ವಸ್ತ್ರವನ್ನ ಬಲಪಡಿಸ್ಕೊಳ್ಬಹುದಲ್ಲ, ಆ ತರ. ಇಟ್ಸ್ ಪಾರ್ಲಿಮೆಂಟ್, ಇರಾನ್ ನ ಪಾರ್ಲಿಮೆಂಟ್ ಈಸ್ ನೌ, ಈಗ ಮುಲ್ಲಿಂಗ್ ಅಂತ ಅಂದ್ರೆ ಆಲೋಚನೆ ಮಾಡ್ತಾ ಇದೆ, ಬಿಲ್ ಟು ಎಕ್ಸಿಟ್ NPT. ಈ NPT ಅಂತ ಏನ್ ಹೇಳಿದ್ನಲ್ಲ ನಾನು, ನ್ಯೂಕ್ಲಿಯರ್ ಪ್ರೊಲಿಫರೇಷನ್ ಟ್ರೀಟಿ, ನಾನ್ ಪ್ರೊಲಿಫರೇಷನ್ ಟ್ರೀಟಿ ಅಂತ ಬರುತ್ತದು. ಅಂದ್ರೆ ನಾವು ಅಣ್ವಸ್ತ್ರವನ್ನ ಶಾಂತಿಗೋಸ್ಕರ ಮಾತ್ರ ಬಳಸ್ತೀವಿ ಅಂತ ChatGPT ಚೆಕ್ ಮಾಡಿ ಅದನ್ನ ಮರಿದೆ. ಓಕೆ, ಅದರಿಂದ ಹಿಂದೆ ಸರಿಯೋಕೆ ಇರಾನ್ ಥಿಂಕ್ ಮಾಡ್ತಾ ಇದೆ ಈಗ. ಅಂಡ್ ಯೂಸ್ ದಮ್ ಆಸ್ ಅ ಡಿಟರೆಂಟ್, ಅಂದ್ರೆ ನಾವು ಇನ್ ಮುಂದೆ ಏನ್ ಮಾಡ್ತೀವಿ? ನ್ಯೂಕ್ಲಿಯರ್ ಅನ್ನ ನಮ್ಮ ನಮ್ಮ ಒಂದು ಶಕ್ತಿಯಾಗಿ ನಾವು ಬಳಸ್ಕೊಳ್ತೀವಿ. ನಾವು ಇನ್ ಮುಂದೆ ಈ ಗೊಡ್ಡು ಬೆದರಿಕೆಗಳಿಗೆ, ಬೇರೆ ದೇಶಗಳಿಗೆ ನಾವು ಹೆದರಲ್ಲ ಅಂತ ಇರಾನ್ ಇಲ್ಲಿ ಒತ್ತಾಯ ಪೂರ್ವಕವಾಗಿ ಹೋಗ್ಬೇಕಾಗಿದೆ. ಯಾಕಂದ್ರೆ ಇಸ್ರೇಲ್ ಮತ್ತು ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದಾರಲ್ಲ, ಅದಕ್ಕೋಸ್ಕರ. ಮೀನ್ ವೈಲ್, ಇದರ ನಡುವೆ ಎನಿ ಸ್ಟೆಪ್ ಇರಾನ್ ಟೇಕ್ಸ್, ಇದರ ನಡುವೆ ಇರಾನ್ ಏನಾದ್ರೂ ಹೊಸ ಸ್ಟೆಪ್ ತಗೊಂಡ್ರೆ, ಟು ಡೂ ಸೋ, ಟು ಡೂ ಸೋ ಅಂದ್ರೆ ಹಾಗೆ, ಸೋ ಅಂದ್ರೆ ಹಾಗೆ, ಟು ಅಂದ್ರೆ ಅದು, ಡೂ ಮಾಡೋದು, ಹಾಗೆ ಮಾಡಲು ಇರಾನ್ ಏನಾದ್ರು ಹೊಸ ಸ್ಟೆಪ್ ತಗೊಂಡ್ರೆ, ಕುಡ್ ಬಿ, ಇದೇನಾಗಬಹುದು ಅಂದ್ರೆ ಯೂಸ್ಡ್ ಟು ಜಸ್ಟಿಫೈ ಫರ್ದರ್ ಅಗ್ರೆಷನ್ ಬೈ ಇಸ್ರೇಲ್ ಅಂಡ್ US. ಇದರಿಂದ ಮತ್ತೆ ಇಸ್ರೇಲ್ ಮತ್ತು US ಗಳು ಮತ್ತೆ ಅಗ್ರೆಸ್ ಆಗುತ್ತೆ, ಮತ್ತೆ ದಾಳಿ ಮಾಡುತ್ತೆ. ದೇರ್ ಬೈ ರಿಜೆಕ್ಟಿಂಗ್ ಇಂಟರ್ನ್ಯಾಷನಲ್ ಲಾಸ್ ಅಂಡ್ ದ NPT ನಾನ್ ಪ್ರೊಲಿಫರೇಷನ್ ನಾರ್ಮ್. ಇರಾನ್ ಅಕಸ್ಮಾತ್ ಈ ತರ ಏನಾದ್ರು ಮಾಡ್ತಾನೆ ಕೊಡ್ರಿ, ಮತ್ತೆ ಇಸ್ರೇಲ್ ಮತ್ತು ಅಮೆರಿಕದವರು ದಾಳಿ ಮಾಡ್ತಾರೆ. ದಾಳಿ ಮಾಡಿ ಏನ್ ಮಾಡ್ತಾರೆ ನೋಡಿ, ಇರಾನ್ ಅವರು ನೀವು ಅಣ್ವಸ್ತ್ರವನ್ನ ಬಳಸ್ತಾ ಇದ್ದಾರೆ, ನಾವು ಅದಕ್ಕೋಸ್ಕರ ದಾಳಿ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಅಂತ ಇಲ್ಲಿ ಹೇಳಾಗ್ತಾ ಇದೆ. ಆಮೇಲೆ ನೋಡಿ ನೆಕ್ಸ್ಟ್, ಎಷ್ಟು ಚೆನ್ನಾಗಿ ಬರ್ದಿರ್ತಾರೆ ನೋಡಿ ಇವ್ರು, ಎಷ್ಟು ಕಡಿಮೆ ಕಂಟೆಂಟ್ ಅಲ್ಲಿ. ಇಸ್ರೇಲ್ಸ್ ಹಿಪೋಕ್ರಸಿ ಈಸ್ ಸ್ಟಾರ್ಕ್. ಇಸ್ರೇಲ್ ನ ಹಿಪೋಕ್ರಸಿ ಅಂದ್ರೆ ಕಪಟತನ, ಮೇಲೊಂದು ಒಳಗೊಂಡು, ಈಸ್ ಸ್ಟಾರ್ಕ್, ಕಾಣ್ತಾ ಇದೆ ಎಲ್ರಿಗೂ ಮೇಲೆ. ಇಟ್ ರಿಮೇನ್ಸ್ ಅ ನಾನ್ ಸಿಗ್ನೇಟರಿ ಟು NPT. ನೋಡಿ, ಈ NPT ಗೆ ಇಸ್ರೇಲ್ ಸಹಿ ಕೂಡ ಮಾಡಿಲ್ಲ, ಬಟ್ ಇರಾನ್ ಮಾಡಿತ್ತು. ಅಂಡ್ ರಿಫ್ಯೂಸಸ್ ಎನಿ ಓವರ್ ಸೈಟ್ ಆಫ್ ಇಟ್ಸ್ ಅನ್ಡಿಕ್ಲೇರ್ಡ್ ಬಟ್ ನೋನ್ ಆರ್ಸೆನಲ್. ಆರ್ಸೆನಲ್ ಅಂದ್ರೆ ಶಸ್ತ್ರಾಗಾರ. ಇರಾನ್ ತನ್ನ ದೇಶದಲ್ಲಿದ್ದಂತಹ ಶಸ್ತ್ರಾಗಾರಗಳನ್ನ ಪರೀಕ್ಷೆ ಮಾಡೋಕೆ ಎಲ್ಲಾ ದೇಶಗಳಿಗೆ ಪರ್ಮಿಷನ್ ಕೊಟ್ಟಿತ್ತು, ಹೋಗಿ ಚೆಕ್ ಮಾಡ್ಕೊಂಡು ಬಂದಿದ್ದು 4-5 ದೇಶಗಳು ಹೋಗಿ. ಬಟ್ ಇಸ್ರೇಲ್ ಇದು ಯಾವ್ದಕ್ಕೂ ಪರ್ಮಿಷನ್ ಕೊಡ್ತಾ ಇಲ್ಲ. ಹಾಗೇನೆ NPT ಕೂಡ ಸಹಿ ಹಾಕಿಲ್ಲ. ಅಂದ್ರೆ ಇಲ್ಲಿ ಕಪಟತನ ತೋರಿಸ್ತಾ ಇದೆ ಇಸ್ರೇಲ್. ತಾನು ಮಾತ್ರ ನ್ಯೂಕ್ಲಿಯರ್ ನ ಡೆವಲಪ್ ಮಾಡ್ಕೊಂಡಿದೆ, ಬಟ್ ಇರಾನ್ ಮೇಲೆ ದಾಳಿ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ದಿಸ್ ರೇಸಸ್ ದ ಪಾಸಿಬಿಲಿಟಿ that it values nuclear weapons not for deterrence but for their destructive potential. ಓಕೆ, ಈ ಇಸ್ರೇಲ್ ಏನ್ ಮಾಡ್ತಾ ಇದೆ ಅಂತ ಅಂದ್ರೆ, ಈ ನ್ಯೂಕ್ಲಿಯರ್ ವೆಪನ್ಗಳನ್ನ ತನ್ನ ಒಂದು ಡಿಸ್ಟ್ರಕ್ಟಿವ್ ಪೊಟೆನ್ಶಿಯಲ್ ಆಗಿ, ತನ್ನ ಒಂದು ಬೇರೆ ದೇಶಗಳ ಮೇಲೆ ದಾಳಿ ಮಾಡೋಕ್ಕೋಸ್ಕರ ಅದನ್ನ ಗುತ್ತಾಗಿ ಇಟ್ಕೊಂಡಿದೆ ಅಂತ ಇಲ್ಲಿ ಹೇಳ್ತಾ ಇದ್ರ. ಅದರ ಅರ್ಥ ಬರೋ ತರ ಇದೆ ಅದಷ್ಟೇ. ದೆನ್ US ಪ್ರೊಟೆಕ್ಷನ್ ಎಂಬೋಲ್ಡನ್ಸ್ ಇಟ್ ಟು pursue destructive policies in Gaza and illegal wars in West Asia. US ಪ್ರೊಟೆಕ್ಷನ್, ಅಮೆರಿಕ ರಕ್ಷಣೆಯಾಗಿ ನಿಂತ್ಕೊಂಡಿದೆ ಯಾರಿಗೆ? ಇಸ್ರೇಲ್ಗೆ. ನಿಮ್ಗೆ ಒಂದ್ ಮಾತು ಹೇಳ್ತೀನಿ, ನೀವು ಜಗತ್ತಿನ ಯಾವುದೇ ದೇಶವನ್ನ ನಂಬ್ರಿ, ಆದ್ರೆ ಇಸ್ರೇಲ್ ನಂತಹ ದೇಶಗಳನ್ನ, ಪಾಕಿಸ್ತಾನದಂತಹ ದೇಶಗಳನ್ನ ನಂಬಾರ್ದು. ಇವತ್ತು ಇಸ್ರೇಲ್ ನಿಮ್ಗೆ ತುಂಬಾ ಒಳ್ಳೆಯ ತರ ಕಾಣುತ್ತೆ. ಕರ್ನಾಟಕದ ಬಹಳಷ್ಟು ಬರಹಗಾರ ಕೂಡ ಇಸ್ರೇಲ್ ಬಗ್ಗೆ ಚೆನ್ನಾಗಿನೇ ಬರೀತಾರೆ, ಬಟ್ ಇಸ್ರೇಲ್ ಕೂಡ ಅಷ್ಟೊಂದು ಚೆನ್ನಾಗಿರೋ ದೇಶ ಅಲ್ಲ. ಅವರು ಕೂಡ ಒಂದು ರೀತಿ ಮೂಲಭೂತವಾದ ಅವ್ರದ್ದು ಕೂಡ. ಓಕೆ,
ಆಮೇಲೆ ಇಸ್ರೇಲ್ ದೇಶವನ್ನ ಆ ಕಷ್ಟಕ್ಕೆ ತಳ್ಳಿದವರು ಕೂಡ ಬ್ರಿಟಿಷರು ಮತ್ತೆ ಅಮೆರಿಕದವ್ರು ಸೇರ್ಕೊಂಡು. ಓಕೆ, ಅದೆಲ್ಲ ದೊಡ್ಡ ಕಥೆ ಇದೆ, ಆಮೇಲೆ ಹೇಳ್ತೀನಿ ಅದ್ರ ಬಗ್ಗೆ ಮತ್ತೊಂದ್ ಸಾರಿ. ದೆನ್ ಕಂಬೈನ್ಡ್ ವಿತ್ ರಷ್ಯನ್ ಥ್ರೆಟ್ ಟು ಯೂಸ್ ನ್ಯೂಕ್ಲಿಯರ್ ವೆಪನ್ಸ್ ಟು ಡಿಟರ್ ಕನ್ವೆನ್ಷನಲ್ ಅಗ್ರೆಷನ್ ಬೈ ನ್ಯಾಟೋ ಫಾಲೋವಿಂಗ್ ಇಟ್ಸ್ ಯುಕ್ರೇನ್ ಇನ್ವೇಷನ್. ಕಂಬೈನ್ಡ್ ವಿತ್ ದ ರಷ್ಯನ್ ಥ್ರೆಟ್, ಈ ರಷ್ಯಾದ ಒಂದು ಬೆದರಿಕೆ ಜೊತೆ ಸೇರ್ಕೊಂಡು ಟು ಯೂಸ್ ನ್ಯೂಕ್ಲಿಯರ್ ವೆಪನ್ಸ್ ಟು ಡಿಟರ್ ಕನ್ವೆನ್ಷನಲ್ ಅಗ್ರೆಷನ್ ಬೈ ನ್ಯಾಟೋ. ನ್ಯಾಟೋ ಅನ್ನುವಂತ ಒಂದು ಸಂಘಟನೆ ಇದೆ, ಇದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೇಕು ಚಾಟ್ ಜಿಪಿಟಿಲಿ. ನ್ಯಾಟೋಗೆ ಯುಕ್ರೇನ್ ಸೇರುತ್ತೆ ಅಂತ ಹೇಳ್ತಾ ಇತ್ತು. ರಷ್ಯಾ ಅದಕ್ಕೋಸ್ಕರ ಯುಕ್ರೇನ್ ಮೇಲೆ ದಾಳಿ ಮಾಡಿದೆ. ನೀವ್ ಯಾಕೆ ನ್ಯಾಟೋ ಸೇರ್ತೀರಿ ಅಂತ. ನ್ಯಾಟೋ ಅಂತಂದ್ರೆ ಅದೊಂದು ಸಂಘಟನೆ ಇದೆ, ಅಮೆರಿಕ ಮತ್ತೆ ಕೆಲವೊಂದು ಮುಂದುವರಿದಂತ ರಾಷ್ಟ್ರಗಳಿವೆ ಅದರಲ್ಲಿ. ಅದ್ರ ಅರ್ಥ ಏನಂದ್ರೆ ಆ ಸಂಘಟನೆ ಮೇಲೆ ಯಾವ್ದಾದ್ರು ಒಂದು ದೇಶದ ಮೇಲೆ ಯಾರಾದ್ರೂ ದಾಳಿ ಮಾಡಿದ್ರು ಅನ್ಕೊಳ್ರಿ, ಎಲ್ಲಾ ದೇಶಗಳು ಸೇರಿ ಒಗ್ಗಟ್ಟಾಗಿ ಹೋರಾಡ್ಬೇಕು ಆ ದೇಶದ ವಿರುದ್ಧ, ಯಾರು ದಾಳಿ ಮಾಡಿರ್ತಾರಲ್ಲ ಅವ್ರ ಮೇಲೆ. ಸೊ ಹಾಗೆ ರಷ್ಯಾ ಈ ಕಡೆ ಯುದ್ಧ ಮಾಡ್ತಾ ಇದೆ. ದೀಸ್ ಆಕ್ಷನ್ಸ್ ರಿವೀಲ್ ಹೌ ದ ರಿನ್ಯೂಡ್ ಕಾಂಪಿಟೇಷನ್ ಅಮಾಂಗ್ ದ ಗ್ರೇಟ್ ಪವರ್ಸ್. ಇಲ್ಲಿ ಪವರ್ಫುಲ್ ಆಗಿರುವಂತ ದೇಶಗಳು ಒಂದಕ್ಕೊಂದು ಕಾಂಪಿಟೇಷನ್ ಮಾಡ್ತಾ ಇದೆ. ಅಂಡ್ ದೇರ್ ಸಿನಿಕಲ್, ನಾಟಕೀಯ ಮತ್ತು ನಿಂದನಾತ್ಮಕವಾದಂತಹ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಡಿಟರೆನ್ಸ್ ಆರ್ ಡಿಸ್ಮ್ಯಾಂಟ್ಲಿಂಗ್ ಗ್ಲೋಬಲ್ ಸ್ಟೆಬಿಲಿಟಿ. ಜಾಗತಿಕ ಸ್ಥಿರತೆಯನ್ನ ಇವೇನ್ ಮಾಡ್ತಾ ಇವೆ, ಹಾನಿ ಮಾಡ್ತಾ ಇವೆ ಅಂತ ಹೇಳ್ತಾ ಇದ್ದಾರೆ. ದ ಐಡಿಯಾ ಆಫ್ ನ್ಯೂಕ್ಲಿಯರ್ ಡಿಸ್ಆರ್ಮಮೆಂಟ್ ಈಸ್ ಇನ್ ಟ್ಯಾಟರ್ಸ್. ಈ ನ್ಯೂಕ್ಲಿಯರ್ ಡಿಸ್ಆರ್ಮಮೆಂಟ್ ಅಂದ್ರೆ ಅಣ್ವಸ್ತ್ರಗಳನ್ನ ಕಡಿಮೆ ಮಾಡೋದು ಈಸ್ ಇನ್ ಟ್ಯಾಟರ್ಸ್. ಅದೇನಾಗ್ತಾ ಇದೆ, ಚೂರು ಚೂರಾಗ್ತಾ ಇದೆ. ಆಸ್ ದ ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ಸ್ ಕಂಟಿನ್ಯೂ ಟು ಎಕ್ಸ್ಪ್ಯಾಂಡ್, ನ್ಯೂಕ್ಲಿಯರ್ ಸ್ಟೇಟ್ಗಳು ಹೆಚ್ಚಾಗ್ತಾ ಇವೆ, ಬಹಳಷ್ಟು ದೇಶಗಳು ನ್ಯೂಕ್ಲಿಯರ್ ವೆಪನ್ ನ ಗಳಿಸ್ಕೊಳ್ತಾ ಇವೆ. ಅಂಡ್ ಮಾಡರ್ನೈಸ್ ದೇರ್ ಆರ್ಸನಲ್ಸ್, ತಮ್ಮ ಶಸ್ತ್ರಾಸ್ತ್ರಗಳನ್ನ ಆಧುನೀಕರಣಗೊಳಿಸ್ತಾ ಇವೆ. ವೈಲ್ ನಾನ್ ಪ್ರೊಲಿಫರೇಷನ್ ಈಸ್ ಅಂಡರ್ ಥ್ರೆಟ್ ಆಸ್ ಅದರ್ ಕಂಟ್ರೀಸ್ ಟರ್ನ್ ಟು ನ್ಯೂಕ್ಲಿಯರ್ ವೆಪನ್ಸ್. ಈ ನ್ಯೂಕ್ಲಿಯರ್ ವೆಪನ್ಸ್ ಗಳನ್ನ ನಾನ್ ಪ್ರೊಲಿಫರೇಷನ್ ಅಂತ ಅಂದ್ರೆ ಪ್ರಸರಣ ತಡೆಯೋದು. ಪ್ರಾಲಿಫರೇಷನ್ ಅಂದ್ರೆ ಪ್ರಸರಣ, ನಾನ್ ಪ್ರಾಲಿಫರೇಷನ್ ಅಂದ್ರೆ ಪ್ರಸರಣ ತಡೆಯೋದು. ಅಂದ್ರೆ ಬೇರೆ ಬೇರೆ ದೇಶಗಳು ನ್ಯೂಕ್ಲಿಯರ್ ಅನ್ನ ಬಳಸದೇ ಇರುವಂತೆ ನೋಡ್ಕೊಳ್ಳಲು NPT ಅನ್ನ ಮಾಡಲಾಗಿತ್ತು, ಬಟ್ ಅದೀಗ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ವಿದೌಟ್ ಅ ರಿನ್ಯೂಡ್ ಡಿಪ್ಲೊಮ್ಯಾಟಿಕ್ ಇಂಪಟಸ್, ಯಾವುದೇ ರೀತಿಯ ಹೊಸದಾದಂತಹ ರಾಜತಾಂತ್ರಿಕ ಪ್ರಚೋದನೆ ಇಲ್ಲದೆ, ಟು ರಿಎಸ್ಟಾಬ್ಲಿಷ್ ಇಂಟರ್ನ್ಯಾಷನಲ್ ನಾರ್ಮ್ಸ್ ಆನ್ ಕಾನ್ಫ್ಲಿಕ್ಟ್, a stronger push for disarmament among all nuclear armed states, and firm commitment to uphold the NPT, the world risks sliding into a new era of nuclear brinkmanship. ಅಂದ್ರೆ ಏನಾಗ್ತಾ ಇದೆ ನೋಡಿ ಇಲ್ಲಿ, ವಿದೌಟ್ ಅ ರಿನ್ಯೂಡ್ ಡಿಪ್ಲೊಮ್ಯಾಟಿಕ್ ಇಂಪಟಸ್, ಯಾವುದೇ ರೀತಿಯ ಹೊಸ ರಾಜತಾಂತ್ರಿಕ ಇಂಪಟಸ್ ಇಲ್ಲ. ಇಂಪಟಸ್ ಅಂತ ಅಂದ್ರೆ ಒಂದು ಪ್ರಚೋದನೆ ಇಲ್ಲ. ಯಾವುದಕ್ಕೆ, ಟು ರಿಎಸ್ಟಾಬ್ಲಿಷ್ ಇಂಟರ್ನ್ಯಾಷನಲ್ ನಾರ್ಮ್, ಅಂತಾರಾಷ್ಟ್ರೀಯ ನಿಯಮಗಳನ್ನ ಯಾವುದ್ರ ಮೇಲೆ, ಆನ್ ಕಾನ್ಫ್ಲಿಕ್ಟ್, ಈ ತರ ವಿವಾದಗಳು ಬಂದಾಗ. ಅ ಸ್ಟ್ರಾಂಗರ್ ಪುಷ್ ಫಾರ್ ಡಿಸ್ಆರ್ಮಮೆಂಟ್, ಶಸ್ತ್ರಾಸ್ತ್ರಗಳನ್ನ ಕಡಿಮೆ ಮಾಡಲು ಒಂದು ಸ್ಟ್ರಾಂಗ್ ಪುಷ್ ಇಲ್ಲ ಅಮಾಂಗ್ ಆಲ್ ನ್ಯೂಕ್ಲಿಯರ್ ಆರ್ಮ್ಡ್ ಸ್ಟೇಟ್ಸ್. ಅಂಡ್ ಫರ್ಮ್ ಕಮಿಟ್ಮೆಂಟ್ ಟು ಅಪ್ಹೋಲ್ಡ್ ದ NPT ಅನ್ನ ಎತ್ತಿ ಹಿಡಿಯೋಕೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ. ದ ವರ್ಲ್ಡ್ ರಿಸ್ಕ್ ಸ್ಲೈಡಿಂಗ್ ಇಂಟು, ಜಗತ್ತೇನಾಗಿದೆ ರಿಸ್ಕ್ ನಲ್ಲಿದೆ, ಸ್ಲೈಡಿಂಗ್ ಜಾರ್ತಾ ಇದೆ ಯಾವ್ದ್ರಲ್ಲಿ, ಇಂಟು ಅ ನ್ಯೂ ಎರಾ ಆಫ್ ನ್ಯೂಕ್ಲಿಯರ್ ಬ್ರಿಂಕ್ಮನ್ಶಿಪ್. ನ್ಯೂಕ್ಲಿಯರ್ ಬ್ರಿಂಕ್ಮನ್ಶಿಪ್ ನಲ್ಲಿ ಜಾರ್ತಾ ಇದೆ. ಬ್ರಿಂಕ್ಮನ್ಶಿಪ್ ಅಂದ್ರೆ ಏನ್ ಹೇಳಿದೆ ನಾನು, ಒಂದ್ ರೀತಿ ಭಯಾನಕ ಸನ್ನಿವೇಶ ಅಲ್ವಾ, ಯುದ್ಧಕ್ಕೆ ಇನ್ನೇನ್ ನಾವು ತಲುಪ್ತೀವಿ ಅನ್ನುವಂತ ಸನ್ನಿವೇಶಕ್ಕೆ ಬಂದಿದ್ದೀವಿ. ದ್ಯಾಟ್ ಕುಡ್ ಪ್ರೂವ್ ಮೋರ್ ಡೇಂಜರಸ್ ದ್ಯಾನ್ ಕೋಲ್ಡ್ ವಾರ್ಸ್ ಡಾರ್ಕೆಸ್ಟ್ ಮೊಮೆಂಟ್. ಕೋಲ್ಡ್ ವಾರ್ ನಲ್ಲಿ ಆದಂತಹ ಸನ್ನಿವೇಶಗಳು ಮತ್ತೆ ರಿಪೀಟ್ ಆಗಬಹುದು ಅಂತ ಹೇಳ್ತಾ ಇದಾರೆ, ಅದಕ್ಕಿಂತ ಡೇಂಜರಸ್ ಇರಬಹುದು ಅಂತ ಹೇಳ್ತಾ ಇದಾರೆ. ಈ ಕೋಲ್ಡ್ ವಾರ್ ಅಂತ ಅಂದ್ರೆ ಏನು, ಚಾಟ್ ಜಿಪಿಟಿ ಒಂದ್ಸಾರಿ ಸರ್ಚ್ ಮಾಡ್ಕೊಳ್ಳಿ. ಸೊ ಸಾರಿ, ಕೆಮ್ಮು ಸ್ವಲ್ಪ ತೊಂದರೆ ಕೊಡ್ತಿದೆ ಕ್ಲಾಸ್ ಅಲ್ಲಿ ಕೂಡ, ಈ ತರ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಓಕೆ, ಸೊ ಒಳ್ಳೇದಾಗ್ಲಿ, ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ತಾ ಇರಿ. ಆಲ್ ದ ಬೆಸ್ಟ್.